ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಇವತ್ತು ರಾಮನವಮಿ ಹಬ್ಬ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸಿಂಪಲ್ಲಾಗಿ ಮಾಮೂಲಿ ಇನ್ನೇನಿದೆ, ಪೂಜೆ ಮಾಡೋದು, ಪಾನಕ ಮಾಡೋದು, ಹೆಸರುಬೇಳೆ ಮತ್ತು ಕೋಸಂಬರಿ ಎಲ್ಲ ಮಾಡೋದು ಅಷ್ಟೇ. ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀವಿ, ತುಂಬ ಗ್ರ್ಯಾಂಡಾಗಿ ಏನಿಲ್ಲ. ಸೊ ಇವತ್ತು ಏನು ರಾಮನವಮಿ ಹಬ್ಬದ ವ್ಲಾಗ್ ಹೇಗಿರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋಣ. ಇವತ್ತು ರಾಮನವಮಿ ಹಬ್ಬ, ಹಾಗೆ ರಾಮನವಮಿ ಹಬ್ಬದ ದಿನಾನೇ ನನ್ನ ಬರ್ಡೇನೂ ಬಿದ್ದಿದೆ. ಸೊ ಇವತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ಜೊತೆಗೆ ರಾಮನವಮಿ ಹಬ್ಬದ ಸೆಲೆಬ್ರೇಷನ್ ಕೂಡ ಇದೆ. ಹಾಗೆ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಲಾಸ್ಟ್ ವ್ಲಾಗಲ್ಲಿ ಎಂಡ್ ಮಾಡುವಾಗ ಸೊ ನನ್ನ ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟರು ಅಂತ ತೋರಿಸಿದ್ದೀನಿ, ಹೇಳಿದ್ದೀನಿ. ಬಟ್ ಅಷ್ಟು ಡೀಟೇಲ್ ಆಗಿ ನನಗೆ ಹೇಳೋಕ್ಕಾಗಿಲ್ಲ. ಸೊ ನನಗೆ ಫೋನ್ ಗಿಫ್ಟ್ ಮಾಡಿದ್ದಾರೆ, ಹಾಗೆ ಒಂದು ಬೊಕ್ಕೆನೂ ಕೊಟ್ಟಿದ್ದಾರೆ, ಕ್ಯೂಟ್ ಆಗಿರೋದು ಚಿಕ್ಕ ಬೊಕ್ಕೆ. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಹಾಳಾಗಬಾರ್ದು ಅಂತ ಎಸೆಯೋಕ್ಕೆ ಮನಸ್ಸಾಗಿಲ್ಲ. ಸೊ ಚೆನ್ನಾಗಿದೆ, 3 roses. ನಿನ್ನೆ ನೈಟ್ ನನಗೆ ಐಡಿಯಾನೇ ಇರಲಿಲ್ಲ ವಿಡಿಯೋ ಅವ್ರಿಗೆ ಮಾಡ್ಕೊಂಡಿರೋದು ವಿಡಿಯೋನ. ಸೊ ಅಷ್ಟು ಚೆನ್ನಾಗಿ ಬಂದಿಲ್ಲ, ಹಾಗಾಗಿ ಇನ್ನೊಂದು ಸಲ ತೋರಿಸ್ದೆ. ಇವತ್ತು ಹಬ್ಬ ಮಾಡಿಬಿಟ್ಟು ಏನಿದೆಯೋ ಗೊತ್ತಿಲ್ಲ ಪ್ಲಾನು. ಹಬ್ಬ ಮಾಡಿಬಿಟ್ಟು ಅದ್ರ ಜೊತೆಗೆ ನನ್ನ ಬರ್ಡೇನೂ ಇದೆ. ಮನೇಲೇ ಇರೋದಾ ಅಥವಾ ಏನಾದರೂ ಸ್ಪೆಷಲ್ ಇದೆಯಾ ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಹಾಗಾಗಿ ಈ ನೋಡೋಣ. ಇವತ್ತು ಹಬ್ಬದ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಾದರೂ ಸ್ಪೆಷಲ್ ಇದ್ದರೆ ಅದನ್ನು ಈ ವಿಡಿಯೋ ಜೊತೆನೇ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಿದ್ದರೆ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡೋಣ. ನನಗೂ ಐಡಿಯಾ ಇಲ್ಲ, ಹೇಗೆ ಹೋಗುತ್ತೆ ಹಾಗೆ ತೋರಿಸ್ತೀನಿ. ಈಗ ಫಸ್ಟು ನಾವು ಹಬ್ಬಕ್ಕೆ ಸೆಲೆಬ್ರೇಷನ್ ಮಾಡ್ಕೋಬೇಕು. ಇವಾಗ ಫುಲ್ ಎಲ್ಲ ಫ್ರೆಶ್ ಆಗಿದ್ದೀನಿ, ಬಟ್ ಇನ್ನೂ ಪೂಜೆ ಮಾಡೋದಿದೆ. ಪೂಜೆ ಅದಕ್ಕಿಂತ ಮುಂಚೆ ಅಡುಗೆ ಮಾಡೋದಿದೆ. ಪಾನಕ, ಹೆಸರುಬೇಳೆ ಇರುತ್ತಲ್ಲ, ಮಜ್ಜಿಗೆ, ಅದನ್ನೆಲ್ಲ ಮಾಡ್ಕೋಬೇಕು. ಸೊ ಪೂಜೆ ಮಾಡೋಕ್ಕೆ ಇಡಬೇಕು, ಅದನ್ನು ಇವಾಗ ಮಾಡ್ಕೋತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ನ. ನೋಡಿ, ಈ ಹಣ್ಣು ನಿನ್ನೆ ಆನ್ಲೈನಲ್ಲಿ ತರಿಸಿದ್ದು. ನಿನ್ನೆ ಅಂದರೆ ಹಬ್ಬದ ಹಿಂದೆ ದಿನ. ಸೊ ಕರ್ಬೂಜ ಹಣ್ಣು ಅಂತ ಇತ್ತು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಇದನ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾರೆ. ಸೊ 2 ಮಾಡಿದ್ದಾರೆ. ಇದನ್ನ ಪಾನಕ ಮಾಡೋದಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಕೂಡ ನೋಡಿರಲಿಲ್ಲ ನಿನ್ನೆ, ಅವರು ಕೂಡ ಓಪನ್ ಮಾಡಿ ನೋಡಿರಲಿಲ್ಲ. ನಾಳೆ ಓಪನ್ ಮಾಡೋಣ ಅಂತ ಸುಮ್ಮನಾಗಿದ್ವಿ. ಸೊ ಇವಾಗ ಯಾಕೋ ಪಾನಕ ಮಾಡೋಣ ಅಂತ ಇದನ್ನ ಕಟ್ ಮಾಡಿದ್ರೆ ಈ ಥರ ಇದೆ. ಇದರಲ್ಲಿ ಪಾನಕ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಪುನಃ ಹೋಗಿದ್ದಾರೆ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು. ಇದರಲ್ಲೂ ಕೂಡ ಜ್ಯೂಸ್ ಮಾಡ್ಬೋದು, ಸಕ್ಕರೆ ಅಥವಾ ಬೆಲ್ಲನ ಬಳಸ್ಕೊಂಡು. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಇದನ್ನ ಸಕ್ಕರೆ ಹಾಕೊಂಡು ತಿಂತಾ ಇದ್ವಿ. ಆ ಜ್ಯೂಸ್ ಕೂಡ ಮಾಡ್ಬೋದು. ನಮ್ಮ ಕಡೆ ಇದನ್ನ ಮಿಂಕಿ ಹಣ್ಣು ಅಂತ ಕರಿತಾ ಇದ್ವಿ. ನಿಮ್ಮ ಕಡೆ ಏನಾದರೂ ಬೇರೆ ಹೆಸರಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಈ ಮಿಂಕಿ ಹಣ್ಣಲ್ಲಿ ಮಾಡೋಕ್ಕಾಗಲ್ಲ, ಅದನ್ನು ಹಾಗೆ ಇಟ್ಬಿಟ್ಟು ಇನ್ನೊಂದು ದಿನ, ನಾಳೆನೋ ಅಥವಾ ನಾಡಿದ್ದು ಜ್ಯೂಸ್ ಮಾಡ್ಕೊಂಡ್ರಾಯ್ತು. ಇವಾಗ ಏನು ತೊಗೊಂಬರ್ತಾರೆ, ಅವ್ರು ತೊಗೊಂಬಂದಮೇಲೆ ಮಸ್ತ್ ಮೇಲೆ ತೊಗೊಂಬಂದಮೇಲೆ ಮಾಡಿದ್ರಾಯ್ತು. ಪಾನಕನೇ ಉಳಿದಿದ್ದಕ್ಕೆಲ್ಲ ಏನು ಬೇಕು, ಕೋಸಂಬರಿಗೆ ಮತ್ತು ಮಜ್ಜಿಗೆಗೆ ತಿಂಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ಚಿತ್ರಾನ್ನ ಮಾಡಿದ್ದೀನಿ. ಸೊ ಕೋಸಂಬರಿಗೆ ಮತ್ತು ಮಜ್ಜಿಗೆಗೆ ಆಮೇಲೆ ಪಾನಕಾಗೆ ರೆಡಿ ಮಾಡ್ಕೋಬೇಕು. ಸೊ ನನ್ನ ಮಗಳು ಹೇಳೋಷ್ಟ್ರೊಳಗೆ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲ ಅವಳು ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಮಾಡಿಬಿಡ್ತೀನಿ. ಬೆಲ್ಲ ಎಲ್ಲ ನೆನೆ ಹಾಕಿದ್ದೀನಿ, ನೀರು ಹಾಕಿ ಬೆಲ್ಲ ನೆನೆ ಹಾಕಿದ್ದೀನಿ. ಸೊ ಅಂದ್ಮೇಲೆ ಪಾನಕ ಮಾಡಿದ್ರಾಯ್ತು. ಇವಾಗ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊತೀನಿ ಫಸ್ಟು. ಸೊ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಫಾಸ್ಟಾಗಿ ಮಾಡಬೇಕಾಗಿರೋದ್ರಿಂದ ವಿಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ನನ್ನ ಮಗಳು ಎದ್ಬಿಡ್ತಾಳೆ ಅಂತ ಹೇಳಿ ಅಷ್ಟೇ. ಆಮೇಲೆ ಸಿಗ್ತೀನಿ, ಬಾಯ್. ಇನ್ನೇನು ಎಲ್ಲ ರೆಡಿ ಆಯಿತು. ಈ ಕಡೆ ಎಲ್ಲ ನನ್ನ ಹಸ್ಬೆಂಡ್ ಪೂಜೆ ಮಾಡಿಕೊಂಡ್ರು. ಮಜ್ಜಿಗೆ, ಪಾನಕ, ಕೋಸಂಬರಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ. ಅವರೇ ಮಾಡಿದರು ಪೂಜೆನ. ಸೊ ಅದಾದಮೇಲೆ ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಎಲ್ಲ ನಾವು ಕೂಡ ಹಾಕೊಂಡು ತಿಂದ್ವಿ. ಸೊ ನನ್ನ ಮಗಳು ಎದ್ಬಿಡ್ತಾಳೆ, ಅದಕ್ಕಿಂತ ಮುಂಚೆ ಎಲ್ಲ ಮಾಡಬೇಕು ಅಂತ ಹೇಳಿ. ಹರಿಬೇರಿಯಲ್ಲಿ ಮಾಡಿರೋದ್ರಿಂದ ನನಗೆ ಸ್ಟಾರ್ಟಿಂಗಲ್ಲೇ ಎಲ್ಲನೂ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ನಾವೆಲ್ಲ ಕುಡಿದು ಅರ್ಧಂಬರ್ಧ ಇದೆ. ಸೊ ಇವಾಗ ತೋರಿಸ್ತಾ ಇದ್ದೀನಿ. ಪಾನಕನೂ ಅಷ್ಟೇ ಅರ್ಧಂಬರ್ಧ ಇದೆ. ನಾವು ಕುಡ್ದು ಅಕ್ಕಪಕ್ಕ ಮನೆಗೆಲ್ಲ ಕೊಟ್ಟಿದ್ರಿಂದ ಸ್ವಲ್ಪ ಇದಾಗಿದೆ. ಕೋಸಂಬರಿ ಇನ್ನೂ
ಅದನ್ನು ಪೂರ್ತಿ ಮಿಕ್ಸ್ ಮಾಡಿಲ್ಲ, ಉಪ್ಪು ಕೂಡ ಹಾಕಿಲ್ಲ ನಾನು, ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅಂತೇಳಿ ಒಂದ್ರ ಮೇಲೊಂದಾಗೆ ಇಟ್ಟಿದ್ದೀನಿ. ಬೇಕಾದಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಯೂಸ್ ಮಾಡ್ಕೊಂಡ್ರಾಗುತ್ತೆ. ಮಜ್ಜಿಗೆನೂ ಅಷ್ಟೇ ಅರ್ಧ ಖಾಲಿ ಆಗಿಬಿಟ್ಟಿದೆ. ಇನ್ನು ಇದನ್ನ ಮಾಡಿದ ತಕ್ಷಣ ಏನು ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ, ಯಾಕೆಂದರೆ ಫಸ್ಟ್ ಪೂಜೆ ಮಾಡಬೇಕಾಗಿತ್ತು. ಪೂಜೆ ಕಡೆ ಗಮನ ಹೋಗಿ ಈ ಕಡೆ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ. ಇನ್ನು ಒಂದು ಹಣ್ಣು ಬಾಕಿ ಇದೆ, ಸೊ ಅದನ್ನ ಇನ್ನೊಂದು ದಿನ ನಾಳೆ ಅಥವಾ ನಾಡಿದ್ದು ಜ್ಯೂಸ್ ಮಾಡ್ಕೊಂಡ್ರಾಯ್ತು. ಇನ್ನು ವಾಟರ್ ಮೆಲನ್ ನೆನ್ನೆ ನಾನು ನನ್ನ ಮಗಳು ತಿಂದಿದ್ವಲ್ಲ, ಅದ್ರಲ್ಲಿ ಅರ್ಧ ತಿಂದಿದ್ವಿ, ಇನ್ನು ಅರ್ಧ ಹಾಗೆ ಬಾಕಿ ಇತ್ತು. ಅದನ್ನ ಇವತ್ತು ನಾವು ಮತ್ತೆ ನನ್ನ ಹಸ್ಬೆಂಡ್ ಕಟ್ ಮಾಡ್ಕೊಂಡು ತಿಂದ್ವಿ. ಹಾಗೆ ನೋಡ್ತಿದ್ದಂಗೆ ಸಂಜೆ ಆಗೋಯ್ತು. ಸಂಜೆ ಮಾಮೂಲಿ ಪೂಜೆ ಮಾಡೋ ಅಂತ ಸಮಯ. ಪ್ರತಿದಿನ ಮಾಡೋ ಹಾಗೆ ಇವತ್ತು ಕೂಡ ಪೂಜೆನ ಮುಗಿಸ್ಕೊಂಡೆ. ಇನ್ನು ನನ್ನ ಹಸ್ಬೆಂಡ್ ಮನೇಲೇ ಇದ್ರು ಸಂಜೆ ಟೈಮು, ಸೊ ಹಾಗಾಗಿ ಇಬ್ರು ಕೂಡ ಟೀ ಮಾಡ್ಕೊಂಡು ಕುಡಿದ್ವಿ. ಯೂಶಲಿ ನಾನು ಟೀ ಕುಡಿಯಲ್ಲ, ಅವ್ರು ಇದ್ದಿದ್ರಿಂದ ಇವತ್ತು ಕುಡಿಬೇಕನ್ನಿಸ್ತು. ಸೊ ಫುಲ್ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಮನೇಲೆ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಊಟಕ್ಕೆ ಹೋಗ್ತಾ ಇಲ್ಲ. ಏನು ಹೋಗಿ ವೆಜ್ ತಿನ್ಕೊಂಬರೋದು, ನೆಕ್ಸ್ಟು ಒಂದು 2-3 ದಿನ ಬಿಟ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಲೇಟ್ ಆಗೋಯ್ತು, ಆಲ್ರೆಡಿ 8:45 ಆಗಿದೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅರಿಬಿರಿಯಲ್ಲಿ ಮಾಡಬೇಕು. ಆಮೇಲೆ ಬೆಳಗ್ಗೆಯಿಂದ ನನಗೂ ಯಾಕೋ ಹೊರಗಡೆ ಹೋಗೋಕೆ ಮೂಡಿರಲಿಲ್ಲ. ಬೆಳಗ್ಗೆಯಿಂದ ಪಾನಕ ಮಜ್ಜಿಗೆ ಎಲ್ಲ ಕುಡಿದು ಅಕ್ಕಪಕ್ಕದ ಮನೆಯವರೆಲ್ಲ ತಂದು ಕೊಟ್ಟರು. ಸೊ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅವ್ರು ಕೊಟ್ಟಂಗೆಲ್ಲ ಕುಡಿದ್ಬಿಟ್ಟು ಹೊಟ್ಟೆ ಅದರಲ್ಲೇ ತುಂಬೋಗ್ಬಿಟ್ಟಿದೆ. ಈಗ ಹೊರಗಡೆ ಹೋದ್ರೂ ಸರಿಯಾಗಿ ಅಷ್ಟು ತಿನ್ನೋಕ್ಕಾಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್. ಅದಕ್ಕೆ ಮನೇಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಗೀ ರೈಸು ಮತ್ತು ಕುರ್ಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ಸಿಗ್ತೀನಿ. ಸೊ ಇವತ್ತಿನ ವಿಡಿಯೋ ಹೀಗಿತ್ತು. ಊಟ ಎಲ್ಲ ಆಯಿತು, ಇನ್ನೇನು ಮಲ್ಕೊಬೇಕಷ್ಟೇ. ಇವತ್ತಿನ ದಿನ ಮುಗೀತು. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.